ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳರಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ವರದಿಯಾಗಿದೆ. ಜಾನುವಾರುಗಳನ್ನು ಕದಿಯೋದಕ್ಕೆ ಬಂದಿದ್ರು ಚೋರರು ಲಾಕ್ ಆಗಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಜನ ಬಿಡ್ತಾರಾ? ಅದು ಗೋವುಗಳನ್ನು ಕದಿಯೋದಕ್ಕೆ ಬಂದಂಥವರನ್ನ ಹಿಗ್ಗಾಮುಗ್ಗಾ ಥಳಿಸಿಬಿಟ್ಟಿದ್ದಾರೆ. ಜಾನುವಾರು ಕದಿಯೋದಕ್ಕೆ ಬಂದಂಥ ಚೋರರನ್ನ. ಮೂಡಲಮಾಯಿಗೌಡನಹಳ್ಳಿಯ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಹಾಸನದ ಹೊಳೆನರಸೀಪುರ ತಾಲೂಕಿನಲ್ಲಿ ಬರುತ್ತೆ ಮೂಡಲಮಾಯಿಗೌಡನಹಳ್ಳಿ. ಕಳ್ಳರನ್ನ ಕಂಬಕ್ಕೆ ಕಟ್ಟಾಕಿ ಥಳಿಸಿದ್ದಾರೆ ಗ್ರಾಮಸ್ಥರು. ಜಾನುವಾರು ಕದಿಯೋದಕ್ಕೆ ಬರ್ತೀರಾ ಅಂತ 4 ಜನ ಕಳ್ಳರಿದ್ದು 4 ಜನರನ್ನ ಕಂಬಕ್ಕೆ ಕಟ್ಟಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳರು ಜನರ ಕೈಯಲ್ಲಿ ಗೂಸಾ ತಿನ್ನಿದ್ದಾರೆ. ಪೊಲೀಸರನ್ನ ಆಮೇಲೆ ಕರೆಸಿದ್ರು. ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ದನ ಕದಿಯೋದಕ್ಕೆ ಬಂದಿದ್ದ 4 ಜನರನ್ನ ಕಂಬಕ್ಕೆ ಕಟ್ಟಾಕಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಕಂಬಕ್ಕೆ ಕಟ್ಟಾಕಿ ಅವರನ್ನು ಹಿಗ್ಗಾಮುಗ್ಗಾ ಈ ಥರ ಥಳಿಸಿದ್ದಾರೆ. ಮೂಡಲಮಾಯಿಗೌಡನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಾಸನದ ಹೊಳೆನರಸೀಪುರದಲ್ಲಿ ಬರುತ್ತೆ. ಹಾಸನ ಭಾಗದಲ್ಲೆಲ್ಲ ಹಸು ಅಥವಾ ದನ ಕರು ಅಂತಂದರೆ ಕೇವಲ ಅದೊಂದು ಪ್ರಾಣಿ ಅಲ್ಲ, ಅದು ಅವರ ಕುಟುಂಬದ ಆಧಾರ, ಜೀವನದ ಆಧಾರ. ಅವರು ಊಟ ಹಾಕ್ತಾ ಇರುವಂಥ ಕಾಮಧೇನು ಅಂತ ಕರೆಸ್ಕೊಂಡಿರುತ್ತೆ. ಕೇವಲ ಅದೊಂದು ಪ್ರಾಣಿ ಆಗಲ್ಲ, ಮನೆಯ ಸದಸ್ಯನಾಗಿ ಆ ಹಸುವನ್ನು ನೋಡಲಾಗುತ್ತೆ. ಅಂಥ ಹಸುವನ್ನು ಕದಿಯೋದಕ್ಕೆ ಬಂದರೆ ಬಿಡ್ತಾರ ಜನ? ಅದು ಹಾಸನದ ಜನ. 4 ಜನರನ್ನು ಹಿಡಿದ್ರು, ಕಂಬಕ್ಕೆ ಕಟ್ಟಾಕಿದ್ರು, ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಮುಂದೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ.